ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಕೊರೋನಾ ಮಹಾಮಾರಿಯ ಮೂರನೇ ಅಲೆಯ ಅಟ್ಟಹಾಸವನ್ನು ನಿಯಂತ್ರಣ ಮಾಡಲು ನಾಗರಿಕ ಸಮಾಜದ ಎಲ್ಲರೂ ಮುಂದಾಗಬೇಕು ಅಂತ ತಹಶೀಲ್ದಾರ್ ರೂಪಾ ಕರೆ ನೀಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಪುರಸಭೆಯ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಭವನದಲ್ಲಿ ನಡೆದ ಆಶಾ, ಅಂಗನವಾಡಿ ಮತ್ತು ಆರೋಗ್ಯ ಕಾರ್ಯಕರ್ತೆಯರ ಸಭೆಯನ್ನು ನಡೆಸಿ ಮಾತನಾಡಿದ ಅವರು, ಕೋವಿಡ್ ಮೂರನೇ ಅಲೆಯ ರೂಪಾಂತರಿ ಒಮಿಕ್ರಾನ್ ವೈರಾಣು ಸೋಂಕು ದೇಶದೆಲ್ಲೆಡೆ ತೀವ್ರವಾಗಿ ಹರಡುತ್ತಾ ಕೋವಿಡ್ ಸೋಂಕು ಸ್ಫೋಟವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಮಿಕ್ರಾನ್ ಸೋಂಕು ಹರಡದಂತೆ ತಡೆಯುವಂತಹ ನಿಟ್ಟಿನಲ್ಲಿ ಶ್ರೀಸಾಮಾನ್ಯರು ಮಾಸ್ಕ್ಗಳನ್ನು ಧರಿಸಿಕೊಂಡು ಜನರು ಗುಂಪು ಸೇರದೆ ಕೋವಿಡ್ ನಿಯಮಗಳನ್ನು ಪಾಲಿಸುವಂತಹ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಬೇಕು ಅಂತ ಕಿವಿಮಾತು ಹೇಳಿದರು. ಸರ್ವೆ ಮಾಡಿ ಸಿಂಪ್ಟಮ್ಸ್ ಇರೋರ್ನ ತಕ್ಷಣ ಆಚೆಗೆ ತಗೊಂಡ್ ಬರ್ಬೇಕು. ನಾವು ತಕ್ಷಣ ಆಚೆಗೆ ತಗೊಂಡ್ಬಂದು ಅವ್ರನ್ನ ಬೇರ್ಪಡಿಸಿ ಟೆಸ್ಟಿಂಗ್ ಒಳಪಡಿಸಿ ಅವರನ್ನ ಹೊರಗಡೆ ಏನಿದೆ ಕ್ವಾರಂಟೈನ್ ಅಲ್ಲೇ ಸಪರೇಟ್ ಮಾಡಿದೀವಿ, ಮತ್ತೆ ಐಸೋಲೇಟೆಡ್ ಮಾಡೋದಕ್ಕೂ ಸಪರೇಟ್ ಮಾಡಿದೀವಿ ಇವಾಗ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಇವಾಗ ಡಿಸೆಂಬರ್ ಟೈಮು ಎಲ್ಲರೂ ಟೂರ್ಗೆ ಹೋಗಿರ್ತಾರೆ. ಹೊರಗಡೆ ಹೋಗಿ ಬಂದಿರೋದವ್ರನ್ನ ತಕ್ಷಣನೇ ನಾವು ಟೆಸ್ಟಿಂಗ್ ಒಳಪಡಿಸ್ಬೇಕು. ಅವ್ರ ಮನೆಗೆ ನೇರವಾಗಿ ಹೋಗಂಗಿಲ್ಲ. ಓಂ ಶಕ್ತಿಗಾಗಿರ್ಬೋದು, ಇಲ್ಲ ವೀಕ್ಲಿ ಟೂರ್ಗೆ ಅಲ್ಲಿ ಇಲ್ಲಿ ಹೋಗಿರೋರು ನಿಮ್ಗೆ ಗೊತ್ತಾಗೇ ಆಗುತ್ತೆ. ಸೊ ಅಂಥವ್ರಿಗೆ ಒಂದು ಪ್ರಚಾರ ಓಡಿಸ್ಬಿಡಿ ಸರ್ ತಾವು. ಅಂಥವ್ರನ್ನ ಗುರುತಿಸ್ಬಿಟ್ರೆ ತಕ್ಷಣನೇ ನಾವು ಟೆಸ್ಟಿಂಗಿಗೆ ಒಳಪಡಿಸ್ಬೇಕು. ನೀವು ಫೋನ್ ಮಾಡಿ ನಮಗೆ ಸಾಕು. ಇನ್ನು ಈ ಸಂದರ್ಭ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಂಕೆ ದೀಪಕ್, ಪುರಸಭೆ ಮುಖ್ಯಾಧಿಕಾರಿ ಕುಮಾರ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್, ಪರಿಸರ ಎಂಜಿನಿಯರ್ ಅರ್ಚನಾ ಆರಾಧ್ಯ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು. ಕೆಆರ್ಪೇಟೆ ತಹಶೀಲ್ದಾರ್ ಎಂವಿ ರೂಪಾ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪೊಲೀಸರು ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸಂಚರಿಸಿ ಕೋವಿಡ್ ಮೂರನೇ ಅಲೆಯ ಸ್ಫೋಟದ ಹಿನ್ನೆಲೆಯಲ್ಲಿ ಮಾಸ್ಕ್ಗಳನ್ನು ಧರಿಸದ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನಗಳ ಸವಾರರಿಗೆ ದಂಡವನ್ನು ವಿಧಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಚ್ಚರಿಕೆ ನೀಡಿದರು. ಮೂರು ವರ್ಷ ಆಯ್ತು ನಾನು ಮಾಸ್ಕ್ ಬಂದ್ಬಿಟ್ಟು ಒಂದಿನ ಮಾಸ್ಕ್ ಇನ್ನು ಪುರಸಭೆ ಮುಖ್ಯಾಧಿಕಾರಿ ಕುಮಾರ್, ಹಿರಿಯ ಆರೋಗ್ಯ ಪರ್ಯವೇಕ್ಷಕ ಅಶೋಕ್, ಕಂದಾಯ ಅಧಿಕಾರಿ ರವಿಕುಮಾರ್, ಪರಿಸರ ಎಂಜಿನಿಯರ್ ಅರ್ಚನಾ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಅವರ ನೇತೃತ್ವದಲ್ಲಿ ಬೇಕರಿಗಳು, ಅಂಗಡಿ ಮುಗ್ಗಟ್ಟುಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಮಾಸ್ಕ್ ಧರಿಸದೆ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದ ಅಂಗಡಿಗಳ ಮಾಲೀಕರು ಹಾಗೂ ಗ್ರಾಹಕರನ್ನ ತರಾಟೆಗೆ ತೆಗೆದುಕೊಂಡು ಮಾಸ್ಕ್ನೊಂದಿಗೆ ಆರೋಗ್ಯವಂತ ಜೀವನ ನಡೆಸಿ ಮಾಸ್ಕ್ ಧರಿಸದೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಕಿವಿಮಾತು ಹೇಳಿದರು. ಪಬ್ಲಿಕ್ಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತೀರಾ, ಆಯ್ತಾ? ಅದನ್ನ ನೀವು ವ್ಯಾಪಾರ ಮಾಡ್ತೀರಾ ಅಂದ್ರೆ ನಿಮ್ಗೆ ವ್ಯಾಪಾರ ಜೀವ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಲ್ವಾ? ಇದೇ ಸಂದರ್ಭ ಅನಧಿಕೃತವಾಗಿ ಅಂಗಡಿಗಳ ಮಾಲೀಕರು ಬಳಸುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳು ಹಾಗೂ ಕ್ಯಾರಿ ಬ್ಯಾಗ್ಗಳನ್ನು ವಶಪಡಿಸಿಕೊಂಡು ದಂಡವನ್ನು ವಿಧಿಸಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಎಚ್ಚರಿಕೆ ನೀಡಿದರು. ಇನ್ನು ಕೆಆರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆ, ಪುನೀತ್ ರಾಜ್ಕುಮಾರ್ ರಸ್ತೆ ಹಾಗೂ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಸಂಚರಿಸಿ ಮಾಸ್ಕ್ ಧರಿಸದ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನಗಳ ಸವಾರರಿಗೆ ದಂಡ ವಿಧಿಸಿ ಉಚಿತವಾಗಿ ಮಾಸ್ಕ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಆಡಳಿತವು ಸ್ಥಾಪಿಸಿರುವ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ಕೋವಿಡ್ ಮೂರನೇ ಅಲೆಯ ಸೋಂಕಿಗೆ ತುತ್ತಾಗಿರುವಂತಹ ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಪ್ರದೇಶದ ಜನರೊಂದಿಗೆ ಸಂವಾದ ಮಾಡಿ ಸಮಾಲೋಚನೆ ನಡೆಸಿ ಧೈರ್ಯ ತುಂಬಿದ್ರು. ಮೆಡಿಸಿನ್ ತಗೋತಾ ಇರಿ, ಕರೆಕ್ಟಾಗಿ ಮೆಡಿಸಿನ್ ತಗೋಬೇಕು. ಏನಿಲ್ಲ, ಮೊನ್ನೆ ಒಂದು ಸ್ವಲ್ಪ ಕೆಮ್ಮಿದ್ರು ಅಂತ ಟೆಸ್ಟ್ ಮಾಡಿದ್ದಕ್ಕೆ ಪಾಸಿಟಿವ್ ಬಂದಿತ್ತು. ನಮಗೂ ಅದೇ ಸರ್ ಪಾಸಿಟಿವ್ ಬಂದೈತೆ. ನೆಗಡಿ ಕೆಮ್ಮು ಏನಿಲ್ಲ ಸರ್, ಜ್ವರ ನೆಗಡಿ ಕೆಮ್ಮು. ಯಾರಿಗೆ? ನಿಮಗೆ
ನಿಮಗೆ ನೆಗಡಿ ಕೆಮ್ಮು ನಿಮಗೂ ತಹಶೀಲ್ದಾರ್ ಎಂವಿ ರೂಪಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಅವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ಸಿದ್ಧಪಡಿಸಿರುವ ಕೋವಿಡ್ ಆರೋಗ್ಯ ಸಂವರ್ಧನಾ ಕೇಂದ್ರವನ್ನು ಖುದ್ದಾಗಿ ವೀಕ್ಷಿಸಿ ಸಚಿವ ಡಾಕ್ಟರ್ ನಾರಾಯಣಗೌಡರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನ ಇರೋರು ಬೇಡ, ಚೆನ್ನಾಗಿದ್ರೆ ಅವರೆಲ್ಲ ಒಂದು ಸ್ವಲ್ಪ ಬಿಸಿಲು ಸ್ವಲ್ಪ ಬಿಸಿಲಲ್ಲಿ ತಿರ್ಗಾಡಿ, ಒಂದು ಸ್ವಲ್ಪ ಹರುಡಿ ಆಗುತ್ತೆ. ಹಂಗೆ ಇಲ್ಲ ಹೊರಗೆ ಹೋಗ್ಬಿಡ್ಬೇಡಿ, ಇಲ್ಲೇ ತಿರ್ಗಾಡಿ, ಸ್ವಲ್ಪ ಬಿಸಿಲಲ್ಲಿ ತಿರ್ಗಾಡಿ. ಇನ್ನು ಕೋವಿಡ್ 3ನೇ ಅಲೆಯ ರೂಪಾಂತರಿಯಾಗಿರುವ ಒಮಿಕ್ರಾನ್ ವೈರಾಣು ಹಾವಳಿಯನ್ನು ತಡೆಗಟ್ಟಲು ರಾಜ್ಯ ಸರ್ಕಾರವು ಸರ್ವ ರೀತಿಯಲ್ಲಿಯೂ ಸನ್ನದ್ಧವಾಗಿದೆ. ಸಕಲ ಸಿದ್ಧತೆಗಳನ್ನು ಕೈಗೊಂಡು ರೂಪಿಸಿರುವ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ ಯಾವುದೇ ಹೈಟೆಕ್ ಖಾಸಗಿ ನರ್ಸಿಂಗ್ ಹೋಮ್ಗಿಂತಲೂ ಸುರಕ್ಷಿತವಾಗಿದ್ದು ತಜ್ಞ ವೈದ್ಯರ ತಂಡವು ಆರೋಗ್ಯ ಸುರಕ್ಷತೆಯ ಮೇಲುಸ್ತುವಾರಿಯನ್ನು ವಹಿಸಿದೆ. ಕೋವಿಡ್ ಸೋಂಕಿತರು ಯಾವುದೇ ಆತಂಕಕ್ಕೆ ಒಳಗಾಗದೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆ ಹಾಗೂ ಗುಣಮಟ್ಟದ ಆಹಾರ, ಊಟ, ವಸತಿಯನ್ನು ಪಡೆದು ಶೀಘ್ರವೇ ಗುಣಮುಖರಾಗಿ ನಿಮ್ಮ ಮನೆಗೆ ತೆರಳಿ ಕೋವಿಡ್ ಮುಂಜಾಗ್ರತಾ ಕ್ರಮಗಳು ಹಾಗೂ ನಿಯಮಗಳನ್ನು ಪಾಲಿಸಿ ಅಗತ್ಯವಾದ ಆಕ್ಸಿಜನ್, ಔಷಧಗಳ ದಾಸ್ತಾನನ್ನ ಸಂಗ್ರಹಿಸಿ ಇಟ್ಟುಕೊಂಡು ಸಮರೋಪಾದಿಯಲ್ಲಿ ಸಿದ್ಧತೆ ಕೈಗೊಳ್ಳಲಾಗಿದೆ ಅಂತ ಸಚಿವ ಡಾಕ್ಟರ್ ನಾರಾಯಣಗೌಡ ವಿವರಿಸಿದರು. ನಮ್ಮ ಜಿಲ್ಲಾ ಆಡಳಿತ, ನಮ್ಮ ತಾಲೂಕು ಆಡಳಿತ ಯಾರಿಗೆ ಡೌಟ್ ಬರ್ತಾ ಇದೆ, ಎಲ್ಲಿಂದ ಹೊರಗಡೆಯಿಂದ ಬರ್ತಾರೆ, ಮೆಡ್ರಾಸ್ನಿಂದಾಗಲಿ, ಕೇರಳದಿಂದಾಗಲಿ, ಬಾಂಬೆನಿಂದಾಗಲಿ, ಎಲ್ಲಿಂದಲೇ ಬರಲಿ, ಅವರನ್ನು ಟ್ರ್ಯಾಕ್ ಇಟ್ಟು ಚೆಕಪ್ ಮಾಡೋದು, ಅವ್ರಿಗೆ ನೆಗಡಿ ಕೆಮ್ಮಲಿರೋರಿಗೆಲ್ಲ ಚೆಕಪ್ ಮಾಡೋದು, ಯಾರಿಗೇನಾದ್ರೂ ಸ್ವಲ್ಪ ಡೌಟ್ ಇದ್ರೂ ತಂದು ಕೋವಿಡ್ ಸೆಂಟರ್ನಲ್ಲಿ ಅವ್ರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇರೋದು ನಮ್ಮ ಜಿಲ್ಲೆ ಮೊದಲನೇದಾಗಿ ತೀರ್ಮಾನ ತಗೊಂಡು ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತಾ ಇರೋಂಥದ್ದು. ನಮ್ಮ ಜಿಲ್ಲೆ DC ಅವರು ಇರ್ಬೋದು, ನಮ್ಮ ತಾಲೂಕಿನಲ್ಲೆಲ್ಲ ತಹಸೀಲ್ದಾರ್ಗಳಿರ್ಬೋದು, ನಮ್ಮ DH ಅವರು ತುಂಬ ಅವ್ರು ಬಂದಾಗಲಿಂದ ನಮಗೆ ಜಾಸ್ತಿ ಹೊರೆನೇ ಕಡಿಮೆ ಆಗೋಗಿದೆ. ಅವರು ಎಲ್ಲರಿಗೂ TH ಡೈರೆಕ್ಷನ್ ಕೊಟ್ಟು ಏನೇನು ಮೆಡಿಸಿನನ್ನು ಕೊಡಬೇಕು, ಏನೇನು ಊಟ ಕೊಡಬೇಕು, ಶೀಘ್ರದಲ್ಲೇ ಅವರೆಲ್ಲರಿಗೂ ಚೆಕಪ್ ಮಾಡಿ ಹುಷಾರು ಮಾಡಿ ಅವ್ರ ಮನೆಗಳಿಗೆ ಬಿಟ್ಕೊಡೋಂಥ ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆ ತಾಲೂಕು ಆಡಳಿತ ಮತ್ತು ನಮ್ಮ ಮೆಡಿಕಲ್ ಆಫೀಸರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಅದಕ್ಕೆ ಹೆಚ್ಚಿನ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧನಂಜಯ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಪ್ರಸನ್ನಕುಮಾರ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿ, ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀಕಾಂತ್, ಡಾಕ್ಟರ್ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ MK ದೀಪಕ್, ಪಟ್ಟಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನವೀನ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್ ಮಹಾಮಾರಿಯ ತಡೆಗಾಗಿ ಕೇಂದ್ರ ಸರ್ಕಾರವು ವಿಜ್ಞಾನಿಗಳ ನೆರವಿನಿಂದ ಸಂಶೋಧನೆ ಮಾಡಿಸಿ ಹೊರತಂದಿರುವ 3ನೇ ಡೋಸ್ನ ಲಸಿಕೆಯಾದ ಬೂಸ್ಟರ್ ಲಸಿಕೆ ಹಾಕುವ ಕಾರ್ಯಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣಗೌಡ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಚಾಲನೆ ನೀಡಿದರು. ಒಂದು ಮತ್ತು ಎರಡನೇ ಡೋಸ್ ಲಸಿಕೆಯನ್ನು ಪಡೆದಿರುವವರಿಗೆ ಹಂತವಾಗಿ ಬೂಸ್ಟರ್ ಡೋಸ್ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುತ್ತೆ. ಪ್ರಸ್ತುತ ಫ್ರಂಟ್ ಲೈನ್ ವಾರಿಯರ್ಗಳಿಗೆ 3ನೇ ಡೋಸ್ ಲಸಿಕೆಯಾಗಿ ಬೂಸ್ಟರ್ ಡೋಸ್ ಲಸಿಕೆಯನ್ನು ನೀಡಲಾಗುತ್ತದೆ. ಇನ್ನು ದಯಮಾಡಿ ಸಾರ್ವಜನಿಕ ಬಂಧುಗಳು ಕಡ್ಡಾಯವಾಗಿ 1 ಮತ್ತು 2ನೇ ಡೋಸ್ ಲಸಿಕೆಯನ್ನು ಹಾಕಿಸಿಕೊಂಡು ಕೋವಿಡ್ ನಿಯಮಗಳನ್ನು ಪಾಲಿಸುವಂತಹ ಮೂಲಕ ಕೋವಿಡ್ ಮಹಾಮಾರಿಯಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದೊಂದಿಗೆ ಸಹಕರಿಸಬೇಕು ಅಂತ ಸಚಿವರು ಕೈಮುಗಿದು ಮನವಿ ಮಾಡಿದರು. ಅನುಕೂಲ ಆಗುವಂಥ ಕೆಲಸಗಳನ್ನು ತಾವು ದಯಮಾಡಿ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿ ಧನ್ಯವಾದ. ಇನ್ನು ಬೂಸ್ಟರ್ ಡೋಸ್ ಆದ 3ನೇ ಲಸಿಕೆಯನ್ನು ಹಾಕುವಂತ ಸಮಾರಂಭದಲ್ಲಿ ಸಚಿವರ ಧರ್ಮಪತ್ನಿ ಶ್ರೀಮತಿ ದೇವಕಿ ನಾರಾಯಣಗೌಡ, ತಹಶೀಲ್ದಾರ್ MV ರೂಪಾ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್, ಸಚಿವ ನಾರಾಯಣಗೌಡರ ಆಪ್ತ ಸಹಾಯಕರಾದ ಕಿಕ್ಕೇರಿ ಕುಮಾರ್, ಸಾರಂಗಿ, ಮಂಜುನಾಥ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣರಾಜಪೇಟೆ APMC ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ಸಚಿವ ಡಾಕ್ಟರ್ ನಾರಾಯಣಗೌಡರು ಲೋಕಾರ್ಪಣೆಗೊಳಿಸಿದರು. ನಂತರ ಸಚಿವ ಡಾಕ್ಟರ್ ನಾರಾಯಣಗೌಡ APMC ಆಡಳಿತ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಸಚಿವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇನ್ನು KRಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷೆ ಮಾಲತಿ ಬಸವೇಗೌಡ ಅವರಿಂದ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನಿಸಿ APMC ಅಭಿವೃದ್ಧಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿಸಿಕೊಳ್ಳುವಂತೆ ಮನವಿ ಕೂಡ ಸಲ್ಲಿಸಲಾಯಿತು.
ನಂತರ ಸಚಿವ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ ಕೆಆರ್ಪೇಟೆ ಪಟ್ಟಣದ ಎಪಿಎಂಸಿ ವತಿಯಿಂದ ಸಮಿತಿ ಆವರಣದಲ್ಲಿರುವ ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ನಿರ್ಮಿಸಿರುವ 50 ಲಕ್ಷ ರೂಪಾಯಿ ವೆಚ್ಚದ 6 ವಾಣಿಜ್ಯ ಮಳಿಗೆಗಳನ್ನು ಲೋಕಾರ್ಪಣೆಗೊಳಿಸಿದ ಸಚಿವ ಡಾಕ್ಟರ್ ನಾರಾಯಣಗೌಡ ಎಪಿಎಂಸಿ ಆವರಣದಲ್ಲಿ ರೈತರು ಬೆಳೆದಿರುವ ಹಣ್ಣು ತರಕಾರಿಗಳು ಹಾಗೂ ಹೂವುಗಳನ್ನು ಸಂರಕ್ಷಿಸಲು ಅಗತ್ಯವಾಗಿ ಬೇಕಾದ ಅತ್ಯಂತ ಸುಸಜ್ಜಿತವಾದ ಕೋಲ್ಡ್ ಸ್ಟೋರೇಜ್ ಅನ್ನು ನಿರ್ಮಿಸಲು 5 ಕೋಟಿ ರೂಪಾಯಿ ಅನುದಾನವನ್ನು ಅತಿ ಶೀಘ್ರವಾಗಿ ಬಿಡುಗಡೆ ಮಾಡಿಸಿಕೊಡುವುದಾಗಿ ಕೋಲ್ಡ್ ಸ್ಟೋರೇಜ್ ಕಾಮಗಾರಿ ಆರಂಭಕ್ಕೆ ಚಾಲನೆ ನೀಡುವುದಾಗಿ ಭರವಸೆ ನೀಡಿದರು. ಇನ್ನು ಸಮಾರಂಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪಾಧ್ಯಕ್ಷೆ ಮಂಜಮ್ಮ, ಆಡಳಿತ ಮಂಡಳಿಯ ನಿರ್ದೇಶಕರಾದ ಮಹೇಶ್ವರಿ ನರಸೇಗೌಡ, ಪ್ರಮೀಳಾ ವರದರಾಜೇಗೌಡ, ಎಂಪಿ ಲೋಕೇಶ್, ಸಂಗಾಪುರ ಶಶಿಧರ್, ಸಿಂಧಘಟ್ಟ ಸೋಮಸುಂದರ್, ಹೊಸೂರು ಸ್ವಾಮಿಗೌಡ, ಕೆಎಸ್ ಬಸವೇಗೌಡ, ಎಳ್ನೀರು ವ್ಯಾಪಾರಿ ಭಾರತೀಪುರ ಪುಟ್ಟಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದ ಸಮೀಪದ ಸರ್ಕಾರಿ ಜಾಗದಲ್ಲಿ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಮರವನ್ನು ಅಕ್ರಮವಾಗಿ ಕಡಿದು ಸಾಗಾಣಿಕೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ತೆಂಗು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಚನ್ನಸಂದ್ರ ಲಕ್ಷ್ಮಣ್ ಏಕಾಂಗಿಯಾಗಿ ಶನಿವಾರ ಪ್ರತಿಭಟನೆ ನಡೆಸಿದರು. ಅನುಮತಿ ಪಡೆಯದೆ ಮರ ಕಡಿದು ಸಾಗಿಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಈಗಾಗಲೇ ಪಟ್ಟಣದ ಹಲವು ಕಡೆಗಳಲ್ಲಿ ಅನುಮತಿ ಪಡೆಯದೆ ಮರಗಳನ್ನು ಕಡಿದು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರುವ ಪ್ರಕರಣಗಳು ಸಾಕಷ್ಟಿದ್ರು. ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ರೂಪಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿ ರತ್ನಾಕರ್ ಸ್ಥಳಕ್ಕೆ ಆಗಮಿಸಿ ಈ ಸಂಬಂಧ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಅವೆಲ್ಲ ಮಾನವ ಮಾಯ್ತಾವೆ, ಹೇಳೋರಿಲ್ಲ ಕೇಳೋರಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇಲ್ಲ. ಯಾರ ಕಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ, ಮರಗಳ್ತ ನಾವು ಆಯ್ತಾ ಇರೋದು ನೋಡಿದ್ರೆ ಕಣ್ಣಿಂದ ಇವ್ರಿಗೆ ಸಂಬಳ ಕೊಡ್ತಾ ಇರೋದು ಅಷ್ಟೇ. ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೆಸರು ಅಷ್ಟೇ. ಇಂತಿಂಥ ಮರ ಕಡಿತಾವ್ರೆ, ನೋಡಲಿಲ್ಲ ಇವ್ರ ಕಣ್ಣಿಂದ. ಗೌರ್ಮೆಂಟ್ ಮರ ಇದು ಕಣ್ಣು ಮುಂದೆನೇ ಕಾಣ್ತದೆ. ಅಲ್ಲೆರಡು ಹಳೆ ಮರ ಐತೆ, ಇದು ಗೌರ್ಮೆಂಟ್ ಮರ. ಇವ್ರಿಗೆ ಪರ್ಮಿಷನ್ ತಗೊಂಡು ಹೆಂಗಾರ ಅವ್ರು ಇದ್ರಲ್ಲಿ ಆಗದೆ ಪಾಬ್ರಹ್ಮ ಅಂದರೆ ಪರ್ಮಿಷನ್ ತಗೋಬೇಕಾಯ್ತು ಫಾರೆಸ್ಟಿಂದ. ಫಾರೆಸ್ಟ್ಗೆ ಹೋಗಿ ಗೊತ್ತಾಗ್ದೇನೆ ಭಾನುವಾರ ಇವತ್ತು ರಜಾ, ಶನಿವಾರ ಭಾನುವಾರ ಏನು ರಜಾ ಐತೆ, ರಜದ ದಿನದಲ್ಲಿ ಬಾಣಹೋಮ ಮಾಡ್ತಾವ್ರೆ ಅಂದರೆ ಇಂಥ ಅಧಿಕಾರಿಗಳು ಏನು ಮಾಡ್ತಾ ಕೂತವ್ರೆ, ಕತ್ತೆ ಮೇಯಿಸ್ತಾ ಇದಾರೆ ಇವರು. ಈ ಜಾಗದಲ್ಲಿ ಇಂಥ ಮಸೀದಿ ಜಾಗ ಗೌರ್ಮೆಂಟ್ ಜಾಗ, ಇದು ರೋಡು ಗೊರನಹಳ್ಳಿ ರೋಡು ಗೌರ್ಮೆಂಟ್ ಜಾಗ. ಇಂಥ ಜಾಗದಲ್ಲೇ ಮರ ಕಟ್ ಮಾಡ್ತಾವ್ರೆ ಅಂದರೆ ಭಾನುವಾರದ ಟೈಮಲ್ಲಿ ಬಂದವ್ರು ಯಾಕೆ ಮಾಡೋಕ್ಕೆ ಅಂತೇಳಿ ಇವರು ಕಳ್ತನ ಮಾಡೋಕ್ಕೆ ಸಲುವಾಗಿ ಬಂದಿರೋದು. ಭಾನುವಾರದ ಟೈಮಲ್ಲಿ ನಾವು ಕೇಳಿದ್ರೆ ಕಮಿಟಿದು ಅಂದರು. ಕಮಿಟಿ ಇದ್ರಿದ್ರೆ ಕೊಡಪ್ಪ ದಾಖಲಾತಿ ಕೊಡಿ ಅಂತ ಕೇಳಿದೆ, ದಾಖಲಾತಿ ಏನೂ ಕೊಟ್ಟಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದವ್ರೆ, ಅವ್ರು ಏನು ಮುಂದೆ ಆಕ್ಷನ್ ತಗೊಂಡಿಲ್ಲ ಅಂದರೆ ಫಾರೆಸ್ಟ್ ಮುಂದೆ ಏನಾರ ಇದು ಕಾನೂನು ಕ್ರಮ ಜರುಗಿಸ್ತಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ, ನಮ್ಮ ಜನ ಕಟ್ಕೊಂಡು. ಮದ್ದೂರು ಪಟ್ಟಣದ ಕೋವಿಡ್ ಸೆಂಟರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಭಾನುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಕಚೇರಿ ಪಕ್ಕವಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ತೆರೆಯಲಾಗಿರುವ ಕೋವಿಡ್ ಸೆಂಟರ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಚಿವರು ಕೊರೋನಾ ಸೋಂಕಿತ ರೋಗಿಗಳ ಕುಂದುಕೊರತೆಯನ್ನ ವಿಚಾರಿಸಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಯಾಕೆಂತ ಹೇಳಿದ್ರೆ ಮನೆಗೆ ಹೋಗೋಣ, ನಿಮ್ಮ ತಂದೆ ತಾಯಿಗಳು ಇರ್ತಾರೆ, ಮಕ್ಕಳು ಇರ್ತಾರೆ, ಅದಕ್ಕೊಂದು 2 ದಿನ 2-3 ದಿನ ಇದ್ದು ಚೆಕಪ್ ಮಾಡಿಸ್ಕೊಂಡು ಹೋಗಿ. ಊಟ ತಿಂಡಿ ಚೆನ್ನಾಗಿ ಕೊಡ್ತಾವ್ರೆ, ಊಟ ತಿಂಡಿ ಚೆನ್ನಾಗಿ ಕೊಡ್ತಾರೆ. ನೀವು ಯಾರನ್ನು ಗೊತ್ತಲ್ವಾ? ಮಿನಿಸ್ಟ್ರು ನಾರಾಯಣಗೌಡರು ನಿಮ್ಮೆಲ್ಲ ಹೇಗಿದ್ದಾರೆ ನೋಡಕ್ ಬಂದಿದ್ದೀವಿ, ನೋಡಕ್ಕೆ ಅಂತೇಳಿ ಬಂದಿರೋ. ನೀವು ಎಷ್ಟು ಜನ ಇದ್ದೀರಿ? ಎಲ್ಲ ಸ್ನಾನ ಗಿನ ಇದಕ್ಕೆಲ್ಲ ಸೌಲಭ್ಯ, ಮೆಡಿಸಿನ್ ಎಲ್ಲ ತಿಂತಾ ಇದ್ದೀರಿ, ತಗೋತಾ ಇದ್ದೀರಿ. ಮೆಡಿಸಿನ್ ತಗೊಳ್ಳಿ, ಮೆಡಿಸಿನ್ ನೆಗ್ಲಿಜೆನ್ಸಿ ಮಾಡಬೇಡಿ, ತಗೊಳ್ಳಿ. ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ್ದ 80 ಭಕ್ತರ ಪೈಕಿ 45 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಮಹಿಳೆಯರು ಸೇರಿದಂತೆ 30 ಮಂದಿಯನ್ನ ಕೋವಿಡ್ ಸೆಂಟರ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಇನ್ನು ಕೋವಿಡ್ ಕೇಂದ್ರಕ್ಕೆ ಭೇಟಿ ನೀಡಿದ ಸಚಿವ ನಾರಾಯಣಗೌಡ ಸೋಂಕಿತ ರೋಗಿಗಳಿಗೆ ನೀಡ್ತಾ ಇರುವ ಮೂಲ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ನಂತರ ಸೋಂಕಿತರ ಅಹವಾಲು ಆಲಿಸಿದ ಸಚಿವರು ಊಟ ತಿಂಡಿ ಮತ್ತಿತರ ಸೌಲಭ್ಯಗಳ ಬಗ್ಗೆ ವಿಚಾರಣೆ ನಡೆಸಿದ್ರು. ಸೋಂಕಿತರಿಗೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಧೈರ್ಯವಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಅಂತ ತಿಳಿ ಹೇಳಿದ್ರು. ಇನ್ನು ಸೋಂಕಿತರು ಕೋವಿಡ್ ಕೇಂದ್ರದಲ್ಲಿ ದಾಖಲಾಗಿರುವವರಿಗೆ ಪೌಷ್ಟಿಕ ಆಹಾರ ನೀಡುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತಿಳಿಸಿದ್ರು. ಎಲ್ಲ ಬಸ್ನಲ್ಲಿ ಹೋಗಿದ್ರ ನೀವು? ಎಷ್ಟು ಜನ ಹೋಗಿದ್ರಿ? 50 ಜನ ಒಂದು ಬಸ್ನಲ್ಲಿ. ಎಲ್ಲ ನೀವು ಮನೆ ದುಡ್ಡು ಹಾಕೊಂಡೆ ಹೋಗಿದ್ರಿ? ಯಾರ ಕೊಟ್ಟಿದ್ರ? ಎಷ್ಟು ಎತ್ತಿದ್ರಿ ದುಡ್ಡು? 30,000. ಏನೇನು ಅಲ್ಲಿ ಹೋಗಿ ಪೂಜೆ ಮತ್ತೆ ಇನ್ನೇನಿರುತ್ತೆ?
ಹೋಗಿದ್ರಿ ಅದನ್ನ ಪರವ ಮತ್ತೆ ವಿರೋಧವಾಗಿ ಚರ್ಚೆ ಮಾಡುವಂತದ್ದು ತಪ್ಪಲ್ಲ ಸರ್? ಅದು ತುಂಬಾ ತಪ್ಪು. ಜನರನ್ನ ಒಂದು ಪ್ರೊವೋಕ್ ಮಾಡುವಂತದ್ದು ಎಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ತಪ್ಪು ಇದು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪಿನ್ನು ಬಂದಿಲ್ಲ. ಆ ಸಂದರ್ಭದಲ್ಲಿ ನಾವು ಮೇಕೆದಾಟ್ ಬಗ್ಗೆ ನಾವು ಪದಯಾತ್ರೆ ಮಾಡ್ತೇವೆ ಅಂತ ಹೊರಟಿರೋದು ಇದು ರಾಜಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಕರ್ಫ್ಯೂ ಅನ್ನು ಜಾರಿ ಮಾಡಿದೆ ಸರ್ಕಾರ, ಯಾವ ರೀತಿ ಕ್ರಮ ವಹಿಸಲ್ಲ, ಬರೀ ಬೊಗಳ ಬಿಡುತ್ತೆ ಅಂತ ಹೇಳ್ತಾರೆ ಸರ್. ನೋಡಿ, ಅವೆಲ್ಲ ತಪ್ಪು ಮಾಹಿತಿ. ಸರ್ಕಾರ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ. ಕರ್ಫ್ಯೂ ಮಾಡಿದೆ ಅಂದ್ರೆ ಯಾತಕ್ಕಾಗಿ ಮಾಡಿದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸರ್, ಅದು ಸಫಲವಾಗಿ ಈಡೇರಿಲ್ಲ. ಕರ್ಫ್ಯೂ ಜಾರಿ ಮಾಡಿದ ವಾರಾಂತ್ಯ ಕರ್ಫ್ಯೂ ಎಲ್ಲ ಕಡೆ ನಡೀತಾನೆ ಇದೆ. ಏನು ಅಂಗಡಿಗಳು ತೆಗ್ದಿದ್ದಾವೆ. ಎಲ್ಲಿ ತೆಗ್ದಿವೆ? ಎಲ್ಲ ಕ್ಲೋಸ್ ಇವೆ. ಇಲ್ಲಿ ಕ್ಲೋಸ್ ಇದೆ. ಪೇಟೆ ಬೀದಿಲಿ ಎಮರ್ಜೆನ್ಸಿ ನೋಡಿ, ಹಾಲ್ ಅಂಗಡಿಗಳು, ಅದೆಲ್ಲ ಇದೆ ಸರ್. ಗ್ಯಾಸ್ ಅಂಗಡಿ ಇವನ್ನು ಕೊಡ್ಬೇಕಾಗ್ತದ್ರಿ. ಅನ್ನನೂ ಮನುಷ್ಯರಿಗೆ ವಸ್ತುಗಳು ಬಿಡಿ. ಸರ್ ಸಿದ್ದರಾಮಯ್ಯನವರು ಒಂದು ಮಾತಾಡ್ತಾರೆ ಸರ್, ತಾಕತ್ತಿದ್ರೆ ಸರ್ಕಾರಕ್ಕೆ ನಮ್ಮ ತಡಿಲಿ ಅಂತ. ಫೋನ್ ಬರ್ತದೆ ನೋಡಿ, ನಾವ್ಯಾಕೆ ತಡೆಯಕ್ಕೆ ಹೋಗೋದು? ಅಲ್ಲ, ಬೇಕು ಅಂತ ತಾಕತ್ ಎಲ್ಲರಿಗೂ ಇದೆ, ಅವ್ರಿಗೂ ಇದೆ, ನಮ್ಗೂ. ಅವ್ರಿಗಿದ್ರೆ ನಮ್ಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವರೆಲ್ಲ ಒಂದು ಟಿಂಪ್ ಮಾಡ್ತಾ ಇದ್ದಾರೆ ಸರ್ಕಾರ ಮಿಸ್ಗೈಡ್ ಮಾಡೋದಕ್ಕೆ. ಆಮೇಲೆ ಈಗ ಸಮಯ ಅಲ್ಲ ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ. ನಾವು ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ನಮಗೆ ಕೆಲಸ ಮಾಡೋದಕ್ಕೆ, ಜನಗಳನ್ನು ಕಾಪಾಡೋದು, ಬೇರೆ ಬೇರೆ ಅಭಿವೃದ್ಧಿ. ಅವ್ರು ಫ್ರೀ ಇದ್ದಾರೆ, ಅವ್ರಿಗೇನು ಕೆಲಸಗಳಿಲ್ಲ. ಅವ್ರಿಗೆ ಇವಾಗ ಪದಯಾತ್ರೆ, ಈ ಹೋರಾಟ, ಆ ಹೋರಾಟ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ನಮಗೆ ಜವಾಬ್ದಾರಿ ಇದೆ, ನಾವು ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಖಂಡಿತ ಈಗ ಈ ಮಹಾಮಾರಿಗೆ ಒಂದು ಹತೋಟಿಗೆ ತರಬೇಕು. ಜನರನ್ನ ಮಿಸ್ಗೈಡ್ ಮಾಡೋ ಕೆಲಸ ಆಗ್ತಾ ಇದೆ ಸರ್ ಕಾಂಗ್ರೆಸ್ನವರಿಂದ. ಇನ್ನೇನು ಮಾಡ್ತಾ ಇದ್ದಾರೆ? ಇನ್ಯಾದಕ್ಕಾಗಿ ಮಾಡ್ತಾ ಇದ್ದಾರೆ? ಮಿಸ್ಗೈಡೇ ಮಾಡ್ತಾ ಇದ್ದಾರೆ. ಸರ್, ಒಂದು ಮಾತಾಡಿದ್ರೆ ಅವ್ರಿಗೇನು ಕೆಲಸ ಇಲ್ಲ ಅಂತ, ಅಂದ್ರೆ ಕೆಲಸ ಇಲ್ಲದವ್ರದ್ದು ಇದ್ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತಾನೆ. ಕೆಲಸ ಅಂತ ಹೇಳಿದ್ರು ನೋಡಿ, ನಮಗ್ ಸರ್ಕಾರದಲ್ಲಿ ಇರುವಂತವ್ರಿಗೆ ಜವಾಬ್ದಾರಿ ಇದೆ ಅಂತ ನಾನು ಹೇಳಿಕ್ ಬಯಸ್ತಾ ಇರೋದು. ನಮಗ್ ಕೆಲಸಗಳಿವೆ ಬೇಕಾದಷ್ಟು ಮಾಡೋದಕ್ಕೆ. ಅವ್ರಿಗೇನ್ ಜವಾಬ್ದಾರಿ ಇಲ್ವಲ್ಲ, ಫ್ರೀ ಆಗಿದ್ದಾರೆ, ಏನಾದ್ರು ಮಾಡ್ಬೇಕಲ್ಲ. ಈ ಟೈಮಲ್ಲಿ ಸರ್ಕಾರಕ್ಕೆ ಸಹಕಾರ ಕೊಡಬೇಕಿತ್ತು, ನಿಜವಾಗ್ಲೂ ಕೊಡ್ಬೇಕು ಅವ್ರು. ಯಾಕೆಂದ್ರೆ ನೋಡಿ, ಅವರು ಸರ್ಕಾರ ನಡೆಸಿದಂಥವ್ರು, ಅವ್ರಿಗೂ ಕಷ್ಟ ಸುಖ ಗೊತ್ತಿದೆ. ಈ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕಿತ್ತು, ನಮ್ಮ ಜೊತೆ ಕೈ ಜೋಡಿಸಿ ಸಾಕಾರ ಮಾಡಬೇಕಾಗಿತ್ತು. ಇದು ಅವರ ಕೊಡೋ ಧರ್ಮ, ಇದು ಅವರ ಧರ್ಮ ಆಗಿತ್ತು. ಅದನ್ನು ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಜವಾಬ್ದಾರಿ ಇದೆ, ನಾವು ಖಂಡಿತ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ. ಯಾರಿಗೂ ಯಾವುದೇ ತೊಂದರೆ ಆಗದ ರೀತಿ ಕಾಪಾಡುವಂತ. ರಾಜಕೀಯ ಸೇರುವ ಯಾವುದೇ ಉದ್ದೇಶವಿಲ್ಲದಿದ್ದರೂ ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೈಗೊಂಡು ನೊಂದವರಿಗೆ ಆರ್ಥಿಕ ನೆರವು ನೀಡುತ್ತಾ ಇರುವುದಾಗಿ ಸಮಾಜ ಸೇವಕ ಉದ್ಯಮಿ ಕದಲೂರು ಉದಯ್ ತಿಳಿಸಿದರು. ಮದ್ದೂರು ಪಟ್ಟಣದ ಶಿವಪುರದಲ್ಲಿ ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಆಯೋಜಿಸಿದ್ದ ನೂತನ ದಿನದರ್ಶಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದ ನಿಸ್ವಾರ್ಥ ಮನೋಭಾವದಿಂದ ಗ್ರಾಮೀಣ ಭಾಗದ ಜನರ ಅಭ್ಯುದಯಕ್ಕಾಗಿ ಹಲವಾರು ಸೇವಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಜನರ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ತಾಲೂಕಿನಾದ್ಯಂತ ಸಂಚರಿಸಿ ಹಲವಾರು ಕಾರ್ಯಗಳನ್ನು ಕೈಗೊಂಡು ಎಲ್ಲ ವರ್ಗದ ಜನರಿಗೆ ಆರ್ಥಿಕ ಸಹಾಯ ಹಸ್ತ ಚಾಚುತ್ತಿದ್ದು, ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲವೆಂದರು. ಈಗಾಗಲೇ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ನೆರವು ನೀಡುವ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕೂಲಿ ಕಾರ್ಮಿಕರಿಗೆ ಹಾಗೂ ಎಲ್ಲ ವರ್ಗದವರಿಗೆ ಫುಡ್ ಕಿಟ್ ವಿತರಣೆ, ಕೊರೋನಾ ಸೋಂಕಿನಿಂದ ಮೃತಪಟ್ಟ ಸುಮಾರು 250 ಕುಟುಂಬಗಳಿಗೆ ತಲಾ 20,000 ರೂಪಾಯಿ ಆರ್ಥಿಕ ಧನ ಸಹಾಯದ ಜೊತೆಗೆ ಮಾನಸಿಕವಾಗಿ ಕೊಂದಿರುವ ಕುಟುಂಬದ ವ್ಯಕ್ತಿಗಳಿಗೆ ಸಾಂತ್ವನ ತಿಳಿಸುವುದಾಗಿ ಹೇಳಿದರು. ನಮ್ಮದು ಫಸ್ಟ್ ಹೇಳಿದೆ ಸೋಷಿಯಲ್ ವರ್ಕ್ಗೋಸ್ಕರನೇ ಟ್ರಸ್ಟ್ ಮಾಡಿರೋದು. ಸೊ ಹಂಗಾಗಿ ಈಗ ಏನಿದ್ರು ಸೋಷಿಯಲ್ ವರ್ಕ್ ಅಷ್ಟೇ ನಮ್ಮ ಗಮನ. ಈಗ ಮುಂದೆ ನೆಕ್ಸ್ಟ್ ಜನ ಬಯಸಿದ್ರೆ ಮುಂದೆ ನೋಡಿ ಭವಿಷ್ಯಗಳನ್ನ ನಾವು ಇವತ್ತು ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ನಾನು ಇಲ್ಲಿ ಬಂದು ಸೇವೆ ಮಾಡ್ತೀನಿ ಅಂತ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಆ ಹಿಂದಿನ ದಿವ್ಸಗಳಲ್ಲಿ ಅನ್ಕೊಂಡಿರಲಿಲ್ಲ. ಏನೋ ಒಂದಷ್ಟು ಸಹಾಯ ಮಾಡೋ ಅಷ್ಟು ಶಕ್ತಿ, ಸ್ವಲ್ಪ ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಮುಂದಿನ ನಮ್ಮ ಶಕ್ತಿ, ನಾವು ಮುಂದಿನ ಡೆವಲಪ್ಮೆಂಟ್ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೇವೆಯಲ್ಲಿ ನಿರಂತರವಾಗಿ ಇರ್ತೀವಿ, ಜನಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ. ಸದ್ಯಕ್ಕೆ ರಾಜಕೀಯ
ಸರ್ ಈಗ ಮದ್ದೂರು ಸಮಾಜ ಸೇವೆನೇ ಬೇರೆ. ಸರ್ ಮದ್ದೂರು ತಾಲೂಕಿನ ಬೆಂಗಳೂರಲ್ಲ ಅಂತ ಹೆಂಗೆ ಹೇಳ್ತಾರೆ, ಸಾಕಷ್ಟು ಜನ 70% ಆ ಥರ ಕೂಗೆದ್ದಿದೆ. ಏನು ನೋಡಿ, ನೀವು ಊಹೆ ಮಾಡ್ಕೊಂಡು ನೀವೇ 10 ಸರಿ ನನಗೆ ಕೇಳಿದ್ರಿ. ಹಾಗೆ ಅವರು ಚರ್ಚೆ ಒಂದು ಮುನ್ನಡೆ ಬಂದಿದೆ. ಈಗ ಜನ ಚರ್ಚೆ ಮಾಡೋದಕ್ಕೂ ನನ್ನ ನಿರ್ಧಾರಕ್ಕೂ ಎಲ್ಲಿಂದ ಸರಿ ಮಾಡ್ತಾರೆ. ಈ ಕಾಮನ್ ಅಲ್ವಾ, ಏನೋ ಈಗ ಬರ್ತಾರೆ ಹೋಗ್ತಾರೆ, ಏಕಾಏಕಿ ಗೊತ್ತಿರಲಿಲ್ಲ, ಈಗೆಲ್ಲ ಈ ಚಟುವಟಿಕೆಯಲ್ಲಿದ್ದಾರೆ ಏನೋ ಇರ್ಬೋದೇನೋ ಅಂತ ಅವರು ಊಹೆ ಮಾಡ್ಕೋತಾರೆ. ಮಾಡ್ಕೊಳ್ಳೋದು ತಪ್ಪಲ್ಲ. ಅವರು ನಮ್ಮ ನಿರ್ಧಾರ ನಮ್ದಲ್ಲ. ಊಹೆ ಆದಾಗ ನಿಮ್ಗೆ ಊಹಾಪೋಹದಲ್ಲಿ ಇಟ್ಕೊತೀರ, ಅದನ್ನ ನಿಜ ಮಾಡ್ತೀರ. ಎರಡೇ ಕ್ವಶನ್. ನಮ್ಮದು ಗುರಿ ಸಮಾಜ ಸೇವೆ, ಜನಕ್ಕೆ ಅನುಕೂಲ ಮಾಡಬೇಕು. ನಾನು ಈ ತಾಲೂಕಿನವರು, ನಮ್ಮ ಕೈಲಾದ ಸಹಾಯನ ಈ ತಾಲೂಕಲ್ಲಿ ನಮ್ಮ ಊರಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದನ್ನು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಪಾರ್ಟಿಲೂ ನನಗೆ ಆಫರ್ ಇತ್ತು. ಈ ಸಲನೂ ನನಗೆ ಮಂಡ್ಯಕ್ಕೂ ಕೇಳಿದ್ರು, ಹಾಸನ್ಗೂ ಕೇಳಿದ್ರು, ಬಟ್ ನನಗೆ ಬೇಡ ಚುನಾವಣೆ. ಇನ್ನು ಶಿವಪುರದ ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ 2022ನೇ ಸಾಲಿನ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಸ್ಥಳೀಯ ಮುಖಂಡರಾದ ಸಿಪಾಯಿ ಶ್ರೀನಿವಾಸ್, ಯತೀಶ್, ಮನು, ಅಶೋಕ್, ಯರಗನಹಳ್ಳಿ ಮಹಾಲಿಂಗು, ಶಿವರಾಜು, ಪುಟ್ಟಸ್ವಾಮಿ, ಅನಿಲ್ ಕುಮಾರ್, ರಾಜು, ಪ್ರಕಾಶ್ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.